ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಬಹುಕೋಟಿ ಬಿಟ್ಕಾಯಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಮೊಹಮ್ಮದ್ ನಲಪಾಡ್ಗೆ ಎಸ್ಐಟಿ ಚಾರ್ಜ್ ಶೀಟ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಏನಾಯ್ತು, ಏನಿದೆ ಚಾರ್ಜ್ ಶೀಟ್ನಲ್ಲಿ? ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ, ಬನ್ನಿ ನೋಡೋಣ. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಏನಿದೆ ಅದು ಪ್ರಮುಖ ಹಂತಕ್ಕೆ ಬಂದು ನಿಂತಿರುವಂತದ್ದು. ರಾಬಿನ್ ಖಂಡೇವಾಲ, ಶೀಕಿ ಮತ್ತು ಕಾಂಗ್ರೆಸ್ನ ಯುವ ನಾಯಕ ಶಾಂತಿನಗರ ಶಾಸಕ ಹ್ಯಾರಿಸ್ ಅವರ ಮಗ ನಲಪಾಡ್ ವಿರುದ್ಧವಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತದ್ದು. ಇನ್ನು ಎಸ್ಐಟಿ ತಂಡ ಏನ್ ಫಾರ್ಮ್ ಆಗುತ್ತೆ, ಅಂದಿನಿಂದ ಇಲ್ಲಿನವರೆಗೂ ಕೂಡ ಸತತವಾಗಿ 4 ವರ್ಷಗಳ ಕಾಲ ನಡೆದಂತಹ ತನಿಖೆ ಏನಿದೆ, ಆ ತನಿಖೆಯ ನಂತರವಾಗಿ ಹಲವರ ವಿರುದ್ಧವಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ನಲಪಾಡ್ಗೆ ಎಸ್ಐಟಿ ತಂಡ ಶಾಕ್ ಕೊಟ್ಟಿರುವಂತದ್ದು. ಅಂದ್ರೆ ಶ್ರೀಕಿ ನನಗೆ ಪರಿಚಯ, ಮೊದಲಿಂದನೂ ಆತ ನನಗೆ ಗೊತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ನಲಪಾಡ್ ಅವರ ತಮ್ಮ ಓಮರ್ ಏನಿದ್ದಾರೆ ಆತನ ಕ್ಲಾಸ್ಮೇಟ್ ಕೂಡ ಆಗಿರ್ತಾನೆ ಶ್ರೀಕಿ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರಂತರವಾದಂತಹ ಸಂಪರ್ಕ ಇರುತ್ತೆ ಅನ್ನೋ ಒಂದು ಆಂಗಲ್ ನಲ್ಲಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಗೊತ್ತಿರುತ್ತೆ. ಮತ್ತು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಡ್ರಗ್ ಕೇಸ್ ಒಂದರಲ್ಲಿ ರುದ್ರಪ್ಪ ಲಮಾಣಿಯವರ ಮಗ ದರ್ಶನ್ ಲಮಾಣಿ ಕೆಜಿನಗರ ಕೆಂಪೇಗೌಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರೆಸ್ಟ್ ಕೂಡ ಆಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಶ್ರೀಕಿ ಮತ್ತು ಸುನೀಶ್ ಹೆಗಡೆ ಸೇರಿದಂತೆ ಅನೇಕರನ್ನ ಈ ಒಂದು ಪ್ರಕರಣದಲ್ಲಿ ಬಂಧಿಸಲಾಗಿರುತ್ತೆ. ಈ ಸಂದರ್ಭದಲ್ಲಿ ಶ್ರೀಕಿ ಒಬ್ಬ ದೊಡ್ಡ ಹ್ಯಾಕರ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿಸಿಬಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಸಿಸಿಬಿ ಕೂಡ ತನಿಖೆಯನ್ನ ಆರಂಭಿಸುತ್ತೆ. ಆಗ ಪ್ರಕರಣದ ತೀವ್ರತೆಯನ್ನ ಅರಿತಂತಹ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಒಂದು ಎಸ್ಐಟಿಯನ್ನು ಕೂಡ ರಚನೆ ಮಾಡುತ್ತೆ. ಎಸ್ಐಟಿಯನ್ನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ನಿರಂತರವಾದಂತಹ ಪರಿಶೀಲನೆ, ಡಾಕ್ಯುಮೆಂಟ್ಗಳ ಪರಿಶೀಲನೆ ಮತ್ತು ಶ್ರೀಕಿ ಏನೆಲ್ಲ ಹ್ಯಾಕ್ ಮಾಡಿದ್ದಾನೆ, ಆತನ ಜೊತೆ ಸಂಪರ್ಕದಲ್ಲಿದ್ದವರು ಯಾರು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ನಲಪಾಡ್ ಪಾತ್ರ ಕೂಡ ಇದರಲ್ಲಿ ಇರೋದು ಗೊತ್ತಾಗುತ್ತೆ. ಅಂದ್ರೆ ಈ ಬಿಟ್ಕಾಯಿನ್ ಅನ್ನ ನಗದೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಹೆಲ್ಪ್ ಮಾಡಿದ್ದಾರೆ ನಲಪಾಡ್ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿನೇ ಪ್ರಕರಣದ ಒಂದು ಗಂಭೀರತೆಯನ್ನ ಅರಿತಂತಹ ಎಸ್ಐಟಿ ಏನಿದೆ, ಸದ್ಯಕ್ಕೆ ಮುಂಬೈನ ಒಂದು ಖಾತೆಯಿಂದ ನಲಪಾಡ್ ಖಾತೆಗೆ 10 ಲಕ್ಷ ರೂಪಾಯಿ ವರ್ಗಾವಣೆ ಆಗಿರುವಂತದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅದು ಬಿಟ್ಕಾಯಿನ್ ನ ಒಂದು ಹಣವೇ ಇಲ್ಲಿ ಕನ್ವರ್ಟ್ ಆಗಿ ಇದರಿಗೆ ಕಮಿಷನ್ ರೂಪದಲ್ಲಿ ನಲಪಾಡ್ಗೆ ಸಂದಾಯ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಈಗ ಎದುರಿಸ್ತಾ ಇರುವಂತದ್ದು. ಇದಾದ ಮೇಲೆ ಅನೇಕ ದಿನಗಳಿಂದಲೂ ಕೂಡ ಇಡಿ ಕೂಡ ತನಿಖೆಯನ್ನು ನಡೆಸಿತ್ತು. ಇಡಿ ಕೂಡ ಒಂದು ದಾಳಿಯನ್ನು ನಡೆಸಿ 2 ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಈಗ 3ನೇ ಬಾರಿಗೆ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೂ ಕೂಡ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿಯೇ ಈಗ ನಲಪಾಡ್ಗೆ ಒಂದು ಶಾಕ್ ಕೂಡ ಎದುರಾಗಿರುವಂತದ್ದು. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಅಂದ್ರೆ ಹಣ ಸಂದಾಯ ಆಗಿದೆ. ಬಿಟ್ಕಾಯಿನ್ ಹಣ ಏನು ವ್ಯವಹಾರ ಏನ್ ನಡೆದಿತ್ತು ಅದರ ಒಂದು ಹಣ ನಲಪಾಡ್ಗೆ ಸಂದಾಯವಾಗಿದೆ ಅನ್ನೋ ಒಂದು ಆಂಗಲ್ ನಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇಡಿ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಎಸ್ಐಟಿಯ ಒಂದು ಚಾರ್ಜ್ ಶೀಟ್ ಏನಿದೆ ಅದು ನಲಪಾಡ್ಗೆ ಒಂದು ದೊಡ್ಡ ಶಾಕ್ ಅನ್ನು ಕೊಟ್ಟಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ನಲ್ಲಿ ಟ್ರಯಲ್ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ನಲಪಾಡ್ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದು ಕಡೆ ಇಡಿ ಶಾಕ್, ಮತ್ತೊಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ. ಹೀಗಾಗಿ ಬಿಟ್ಕಾಯಿನ್ ಹಗರಣದಲ್ಲಿ ನಲಪಾಡ್ಗೆ ಸಂಕಷ್ಟ ಎದುರಾಗಿರುವುದಂತೂ ಸುಳ್ಳಲ್ಲ. ವಿಡಿಯೋ ಜರ್ನಲಿಸ್ಟ್ ಯಶಸ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.